ರಾಜ್ಯ ಕಾಂಗ್ರೆಸ್ ಅಧಿಕಾರದ ಕಚ್ಚಾಟ ಈಗ ಶುರುವಾಗಿದೆ. ನವೆಂಬರ್ ಕ್ರಾಂತಿ ಫಿಕ್ಸ್ ಅನ್ನುವಂತ ಮಾತು ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ. ಸೈಲೆಂಟ್ ಆಗಿದ್ದಂತಹ ಸಿದ್ದರಾಮಯ್ಯ ಟೀಮ್ ಈಗ ಅಲರ್ಟ್ ಕೂಡ ಆಗಿದೆ. ಇದಕ್ಕಾಗಿ ಹಳೆ ತಪ್ಪುಗಳ ಬಗ್ಗೆ ವಿಮರ್ಶೆಯನ್ನ ಕೂಡ ಮಾಡಿಕೊಂಡಿದ್ದಾರಂತೆ. ಅದ್ಯಾಕಂತೀರಾ ಈ ಸ್ಟೋರಿ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಡಿ. ಕ್ರಾಂತಿ ಕಾಳಗಕ್ಕೆ ಆತ್ಮವಿಮರ್ಶೆಯೊಂದಿಗೆ ರೆಡಿನಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬಹುತೇಕ ಖಚಿತ ಆಗಿದೆಯಾ ಎಂಬ ಅನುಮಾನ ತೀವ್ರಗೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ನಡುವೆ ಯತೀಂದ್ರ ಸಚಿವ ಸತೀಶ್ ಜಾರಕಿಹೊಳಿ ಅವರತ್ತ ಬ್ಯಾಟ್ ಬೀಸಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ತಳಮಳ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಯೂ ಉದ್ಭವವಾಗಿದ್ದು, ಈ ಮಧ್ಯೆ ಸಿಎಂ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಿಂದ ಸ್ವಯಂ ವಿಮರ್ಶೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಹೌದು, ಅಧಿಕಾರಕ್ಕೇರಿದ ಹುಮ್ಮಸ್ಸಿನಲ್ಲಿ ತೇಲಿದ್ದ ಸಿಎಂ ಸಿದ್ದರಾಮಯ್ಯ ಬಣ ಸರ್ಕಾರ ಆದ ದಿನದಿಂದಲೂ ಕೆಲ ತಪ್ಪುಗಳನ್ನ ಮಾಡಿಕೊಂಡು ಬಂದಿತ್ತು. ಇದನ್ನೇ ಟಾರ್ಗೆಟ್ ಮಾಡಿದ್ದ ಹೈಕಮಾಂಡ್ ಸಿದ್ದರಾಮಯ್ಯ ಬಣದ ನಾಯಕರನ್ನ ಟಾರ್ಗೆಟ್ ಮಾಡಿತ್ತು. ಇದೀಗ ಆ ತಪ್ಪುಗಳನ್ನ ಗುರುತಿಸಿಕೊಂಡಿರುವಂತಹ ಸಚಿವರು ವಿಮರ್ಶೆ ಮಾಡಿಕೊಂಡು ದಾಳ ಉರುಳಿಸಲು ಮುಂದಾಗಿದೆ. ಇದರ ಭಾಗವಾಗಿ ಯತೀಂದ್ರ ಸಿದ್ದರಾಮಯ್ಯ ವೈಚಾರಿಕ ತತ್ವ ಸಿದ್ಧಾಂತ ನಾಯಕರು ಬೇಕು ಎಂಬ ದಾಳವನ್ನ ಉರುಳಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಪ್ರಾರಂಭದಲ್ಲಿ ಕಟ್ಟಿ ಹಾಕಬೇಕಾಗಿತ್ತು. ಸಿಎಂ ಸ್ಥಾನ ಘೋಷಣೆ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ವಾಪಸ್ ಆಗಿದ್ದು, ಸಿದ್ದರಾಮಯ್ಯ ವಾಪಸ್ ಆದ ಬಳಿಕ ಪ್ರಬಲ ಖಾತೆಗಳಿಗೆ ಡಿಕೆಶಿ ಪಟ್ಟಿನ ಹಿನ್ನೆಲೆಯಲ್ಲಿ ಪ್ರಬಲ ಖಾತೆಗಳ ಜೊತೆಗೆ ಕೆಲವೊಂದಿಷ್ಟು ಸೂಚನೆ ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಎಂಬ ಹೈಕಮಾಂಡ್ ಅಪ್ಪನೆ. ಈ ಸೂಚನೆ ಹಿನ್ನೆಲೆ ಡಿಕೆಶಿ ಬಣದಿಂದ ಪವರ್ ಶೇರಿಂಗ್ ಚರ್ಚೆ ಚಾಲ್ತಿ. ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ. ಸರ್ಕಾರ ರಚನೆ ವೇಳೆ ಲೋಕಸಭೆ ಬಳಿಕ ಅಧ್ಯಕ್ಷರ ಬದಲಾವಣೆ ಮಾಡುತ್ತೇವೆ ಎಂದಿದ್ದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಲೋಕಸಭೆ ಫಲಿತಾಂಶದ ಬಳಿಕವೂ ಸೈಲೆಂಟ್ ಆಗಿದ್ದಂತಹ ಸಿಎಂ ಟೀಮ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ರಾಜಣ್ಣ ಬಿಟ್ಟು ಉಳಿದವರು ಮಾತನಾಡಲಿಲ್ಲ. ಇದಾದ ಮೇಲೆ 3 ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕು ಎಂದ ರಾಜಣ್ಣ ಬೇಡಿಕೆ ಸರ್ಕಾರ ರಚನೆ ವೇಳೆ ಮಾತನಾಡಿದೆ. ಈಗ ಯಾಕೆ ಕೇಳ್ತೀರಾ ಎಂದಿದ್ದ ಹೈಕಮಾಂಡ್ ಈ ಎಲ್ಲಾ ತಪ್ಪಿನ ಅರಿವಾದ ಕಾರಣ ಡಿಕೆಶಿ ಟೀಮ್ ಕಟ್ಟಿ ಹಾಕಲು ವಿಮರ್ಶೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಟೀಮ್ ಸರ್ಕಾರ ಬಂದು 2.5 ವರ್ಷ ಆದ್ಮೇಲೆ ಈ ಹಿಂದೆ ಮಾಡಿದಂತಹ ತಪ್ಪನ್ನ ಅರ್ಥ ಮಾಡಿಕೊಂಡು ಈ ತಪ್ಪುಗಳ ಚರ್ಚೆ ಮುಂದಿನ ದಾಳ ಉರುಳಿಸಲು ಟಗರು ಟೀಮ್ ಸಜ್ಜಾಗಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಂತೂ ನಡೀತಾ ಇದೆ. ನವೆಂಬರ್ ಕ್ರಾಂತಿ ಅಂತೂ ಫಿಕ್ಸ್ ಆದ್ರೆ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತಹ ಪ್ರಶ್ನೆ. ಆದ್ರೆ ಇಲ್ಲಿ ಈ ಸಿಎಂ ಬಣ ಉರುಳಿಸಿರುವಂತಹ ದಾಳ ಈ ಬಾರಿ ಬಹಳ ವಿಭಿನ್ನವಾಗಿದೆ ಅನ್ನುವುದನ್ನ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಹನುಮಂತು. ಖಂಡಿತ ಅಶ್ವಿನಿ, ನವೆಂಬರ್ ಕ್ರಾಂತಿಗೆ ಕಾಂಗ್ರೆಸ್ನಲ್ಲಿರುವಂತಹ ಬಣಗಳೆಲ್ಲರೂ ಕೂಡ ರೆಡಿ ಆಗಿದ್ದಾವೆ. ಒಂದು ನವೆಂಬರ್ ತಿಂಗಳಾಂತಕ್ಕೆ ನಾನು ಪಟ್ಟವನ್ನ ಪಡಿಬೇಕು ಅನ್ನೋಂಥ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಮೊದಲಿಂದನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿಎಂ ಆಗಬಾರ್ದು ಅನ್ನೋಂತಹ ನಿಲುವನ್ನ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಸಚಿವರು ಹೊಂದಿರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಮುಂದೆನೂ ಕೂಡ ಆಗಾಗ ಹೋಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಗ್ಗೆ ಒಂದಷ್ಟು ದೂರುಗಳನ್ನ ಹೇಳುವಂತ ಕೆಲಸಗಳನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರ ವಿರುದ್ಧವೂ ಕೂಡ ಒಂದಷ್ಟು ದೂರು ಹೇಳುವಂತ ಪ್ರಸಂಗವೂ ಕೂಡ ಹಿಂದೆ ನಡೆದಿದೆ. ಆದ್ರೆ ಈಗ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತಂದು ಹೇಳಿದ್ರೆ, ನವೆಂಬರ್ ಕ್ರಾಂತಿಯ ಒಂದು ಕಿಡಿ ಏನಿದೆ ಅದು ಇನ್ನೇನು ನವೆಂಬರ್ ತಿಂಗಳಿಗೆ ಎಂಟ್ರಿ ಆಗೋ ಹೊತ್ತಿನಲ್ಲೇ ಒಂದಷ್ಟು ಮುನ್ಸೂಚನೆಗಳು ಈಗ ಸಿಗ್ತಾ ಇರುವಂತದ್ದು. ಒಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂಕಲ್ಪ ಮಾಡ್ತಾರೆ. ನಿನ್ನೆ ರಾಯರ ಮಠದಲ್ಲಿ 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಒಂದು ಸಂಕಲ್ಪ ಮಾಡಿದ್ದೆ, ಇದೀಗ ಮತ್ತೊಂದು ಸಂಕಲ್ಪ ಮಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಿನ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಅವರು ವಹಿಸ್ತಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಇದು ಎಲ್ಲ ಒಂದ್ ಕಡೆಗೆ ಚರ್ಚೆಗೆ ಸಾಕಷ್ಟು ಗ್ರಾಸವಾಗಿರುವಂತದ್ದು. ಮತ್ತೆ ಇಬ್ಬರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬೋದು, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬೋದು, ತಮ್ಮದೇ ಆದಂತಹ ರಾಜಕೀಯ ದಾಳ ಪ್ರತಿದಾಳಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಮುನ್ಸೂಚನೆಗಳಿದಾವೆ. ಅದರಲ್ಲೂ ಕೂಡ ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಕೆಲವರು ಮಾಡಿಕೊಂಡಿರುವಂತಹ ಎಡವಟ್ಟುಗಳೇನಿತ್ತು, ಆ ಎಡವಟ್ಟುಗಳನ್ನು ಕೂಡ ಒಂದಷ್ಟು ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾತುಕತೆಯೂ ಕೂಡ ನಡೆದಿದೆ ಅನ್ನುವಂತ ಮಾಹಿತಿಗಳೀಗ ಲಭ್ಯ ಆಗಿರುವಂತದ್ದು. ಅವರ ಒಂದು ವಿಮರ್ಶೆಗಳನ್ನ ಮಾಡಿಕೊಂಡೇ ಈಗ ರಾಜಕೀಯ ಚದುರಂಗದ ಆಟಕ್ಕೆ ಎಂಟ್ರಿ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು
ಈಗ ಲಭ್ಯ ಆಗ್ತಾರಂಥದ್ದು. ಒಟ್ಟಾರೆಯಾಗಿ ಈ ನವೆಂಬರ್ 20ರ ಹೊತ್ತಿನಲ್ಲಿ 2.5 ವರ್ಷ ತುಂಬಿದ ನಂತರದಲ್ಲಿ ಸರ್ಕಾರದಲ್ಲಿ ಮತ್ತಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಕ್ರಾಂತಿಯ ಸಾಕಷ್ಟು ಒಂದಷ್ಟು ಕಿಚ್ಚೆಬ್ಬಿಸುವಂತ ಸಾಕಷ್ಟು ಸಾಧ್ಯತೆಗಳಿದಾವೆ. ಈ ನಡುವೆ ಹೈಕಮಾಂಡ್ ಕೂಡ ಒಂದಷ್ಟು ತೀಕ್ಷ್ಣವಾದಂತಹ ನಡೆಗಳನ್ನ ಅನುಸರಿಸುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬಿಹಾರ ಎಲೆಕ್ಷನ್ ಇದೆ. ಬಿಹಾರ ಎಲೆಕ್ಷನ್ ಆದ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ. ಅದು ಬದಲಾವಣೆ ಆಗುವಂತದ್ದು ಕೇವಲ ಸಚಿವ ಸಂಪುಟ ಮಾತ್ರ ಬದಲಾವಣೆ ಆಗತ್ತಾ ಅಥವಾ ಸಿಎಂ ಸ್ಥಾನದ ಬದಲಾವಣೆಯೂ ಕೂಡ ಆಗತ್ತಾ? ಒಂದಷ್ಟು ಚರ್ಚೆಗಳು ಜೀವಂತವಾಗಿರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಇರುವ ಲೆಕ್ಕಾಚಾರ ಏನಂತ ಹೇಳಿದ್ರೆ, ಒಂದು ಸಚಿವ ಸಂಪುಟ ಕ್ಯಾಬಿನೆಟ್ ರಿಶಫಲ್ ಅನ್ನ ಮಾಡುವಂತದ್ದು, 10 ರಿಂದ 15 ಸಚಿವರನ್ನ ಬದಲಾಯಿಸಿ ಹೊಸ ತಂಡವನ್ನ ಕೊಡುವಂತದ್ದು, ಮತ್ತೆ ಹೊಸ ಸ್ವರೂಪವನ್ನ ಸರ್ಕಾರಕ್ಕೆ ಹೊಸ ಸ್ವರೂಪ ಕೊಡುವಂತ ನಿಟ್ಟಿನಲ್ಲಿ ಅವರಂತ ಪ್ರಯತ್ನಗಳನ್ನು ಮಾಡ್ತಾರಂತದ್ದು. ಆ ಮೂಲಕ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಸಂದೇಶ ಕೊಡುವಂತ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇದ್ದಾರೆ. ಆದ್ರೆ ಇತ್ತ ಡಿ.ಕೆ ಶಿವಕುಮಾರ್ ಅವರು ನವೆಂಬರ್ ತಿಂಗಳ ಅಂತ್ಯಕ್ಕೆ ಒಂದಷ್ಟು ಬದಲಾವಣೆಗಳಾಗಬಹುದು, ಉನ್ನತ ಸ್ಥಾನ ಸಿಗಬಹುದು ಅನ್ನುವಂತ ನಿರಂತರ ಪ್ರಯತ್ನಗಳು ಕೂಡ ಮಾಡ್ತಾ ಇರುವಂತದ್ದು. ಈ ನಡುವೆ ಹೈಕಮಾಂಡ್ ಅನ್ನು ಕೂಡ ಮನಗೆಲ್ಲುವಂತ ಒಂದು ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನವೆಂಬರ್ ನಲ್ಲಿ ರಾಜಕೀಯ ಮಹತ್ತರ ಬೆಳವಣಿಗೆಗಳಾಗುವಂತದ್ದು ಬಹುತೇಕ ಖಚಿತ ಆಗ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯ ಕಾಂಗ್ರೆಸ್ ಅಧಿಕಾರದ ಕಚ್ಚಾಟ ಈಗ ಶುರುವಾಗಿದೆ. ನವೆಂಬರ್ ಕ್ರಾಂತಿ ಫಿಕ್ಸ್ ಅನ್ನುವಂತ ಮಾತು ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ. ಸೈಲೆಂಟ್ ಆಗಿದ್ದಂತಹ ಸಿದ್ದರಾಮಯ್ಯ ಟೀಮ್ ಈಗ ಅಲರ್ಟ್ ಕೂಡ ಆಗಿದೆ. ಇದಕ್ಕಾಗಿ ಹಳೆ ತಪ್ಪುಗಳ ಬಗ್ಗೆ ವಿಮರ್ಶೆಯನ್ನ ಕೂಡ ಮಾಡ್ಕೊಂಡಿದ್ದಾರಂತೆ. ಅದ್ಯಾಕಂತೀರಾ ಈ ಸ್ಟೋರಿ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಡಿ. ಕ್ರಾಂತಿ ಕಾಳಗಕ್ಕೆ ಆತ್ಮವಿಮರ್ಶೆಯೊಂದಿಗೆ ರೆಡಿನಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬಹುತೇಕ ಖಚಿತ ಆಗಿದೆಯಾ ಎಂಬ ಅನುಮಾನ ತೀವ್ರಗೊಂಡಿದೆ. ಇದಕ್ಕೆ ಪೂರಕ ಎಂಬಂತೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನೀಡಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈ ನಡುವೆ ಯತೀಂದ್ರ ಸಚಿವ ಸತೀಶ್ ಜಾರಕಿಹೊಳಿ ಅವರತ್ತ ಬ್ಯಾಟ್ ಬೀಸಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ತಳಮಳ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಯೂ ಉದ್ಭವವಾಗಿದ್ದು, ಈ ಮಧ್ಯೆ ಸಿಎಂ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಿಂದ ಸ್ವಯಂ ವಿಮರ್ಶೆ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಹೌದು, ಅಧಿಕಾರಕ್ಕೇರಿದ ಹುಮ್ಮಸ್ಸಿನಲ್ಲಿ ತೇಲಿದ್ದ ಸಿಎಂ ಸಿದ್ದರಾಮಯ್ಯ ಬಣ ಸರ್ಕಾರ ಆದ ದಿನದಿಂದಲೂ ಕೆಲ ತಪ್ಪುಗಳನ್ನ ಮಾಡಿಕೊಂಡು ಬಂದಿತ್ತು. ಇದನ್ನೇ ಟಾರ್ಗೆಟ್ ಮಾಡಿದ್ದ ಹೈಕಮಾಂಡ್ ಸಿದ್ದರಾಮಯ್ಯ ಬಣದ ನಾಯಕರನ್ನ ಟಾರ್ಗೆಟ್ ಮಾಡಿತ್ತು. ಇದೀಗ ಆ ತಪ್ಪುಗಳನ್ನ ಗುರುತಿಸಿಕೊಂಡಿರುವಂತಹ ಸಚಿವರು ವಿಮರ್ಶೆ ಮಾಡಿಕೊಂಡು ದಾಳ ಉರುಳಿಸಲು ಮುಂದಾಗಿದೆ. ಇದರ ಭಾಗವಾಗಿ ಯತೀಂದ್ರ ಸಿದ್ದರಾಮಯ್ಯ ವೈಚಾರಿಕ ತತ್ವ ಸಿದ್ಧಾಂತ ನಾಯಕರು ಬೇಕು ಎಂಬ ದಾಳವನ್ನ ಉರುಳಿಸಿದ್ದಾರೆ. ಡಿ.ಕೆ ಶಿವಕುಮಾರ್ರನ್ನ ಪ್ರಾರಂಭದಲ್ಲಿ ಕಟ್ಟಿ ಹಾಕಬೇಕಾಗಿತ್ತು. ಸಿಎಂ ಸ್ಥಾನ ಘೋಷಣೆ ಆಗ್ತಾ ಇದ್ದಂತೆ ಸಿದ್ದರಾಮಯ್ಯ ವಾಪಸ್ ಆಗಿದ್ದು, ಸಿದ್ದರಾಮಯ್ಯ ವಾಪಸ್ ಆದ ಬಳಿಕ ಪ್ರಬಲ ಖಾತೆಗಳಿಗೆ ಡಿಕೆಶಿ ಪಟ್ಟಿನ ಹಿನ್ನೆಲೆಯಲ್ಲಿ ಪ್ರಬಲ ಖಾತೆಗಳ ಜೊತೆಗೆ ಕೆಲವೊಂದಿಷ್ಟು ಸೂಚನೆ ಹೊಂದಾಣಿಕೆ ಮಾಡಿಕೊಂಡು ಹೋಗಿ ಎಂಬ ಹೈಕಮಾಂಡ್ ಅಪ್ಪನೆ. ಈ ಸೂಚನೆ ಹಿನ್ನೆಲೆ ಡಿಕೆಶಿ ಬಣದಿಂದ ಪವರ್ ಶೇರಿಂಗ್ ಚರ್ಚೆ ಚಾಲ್ತಿ. ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ. ಸರ್ಕಾರ ರಚನೆ ವೇಳೆ ಲೋಕಸಭೆ ಬಳಿಕ ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಎಂದಿದ್ದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಲೋಕಸಭೆ ಫಲಿತಾಂಶದ ಬಳಿಕವೂ ಸೈಲೆಂಟ್ ಆಗಿದ್ದಂತಹ ಸಿಎಂ ಟೀಮ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ರಾಜಣ್ಣ ಬಿಟ್ಟು ಉಳಿದವರು ಮಾತನಾಡಲಿಲ್ಲ. ಇದಾದ ಮೇಲೆ 3 ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕು ಎಂದ ರಾಜಣ್ಣ ಬೇಡಿಕೆ ಸರ್ಕಾರ ರಚನೆ ವೇಳೆ ಮಾತನಾಡಿದೆ. ಈಗ ಯಾಕೆ ಕೇಳ್ತೀರಾ ಎಂದಿದ್ದ ಹೈಕಮಾಂಡ್ ಈ ಎಲ್ಲಾ ತಪ್ಪಿನ ಅರಿವಾದ ಕಾರಣ ಡಿಕೆಶಿ ಟೀಮ್ ಕಟ್ಟಿ ಹಾಕಲು ವಿಮರ್ಶೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಟೀಮ್ ಸರ್ಕಾರ ಬಂದು 2.5 ವರ್ಷ ಆದ್ಮೇಲೆ ಈ ಹಿಂದೆ ಮಾಡಿದಂತಹ ತಪ್ಪನ್ನ ಅರ್ಥ ಮಾಡಿಕೊಂಡು ಈ ತಪ್ಪುಗಳ ಚರ್ಚೆ ಮುಂದಿನ ದಾಳ ಉರುಳಿಸಲು ಟಗರು ಟೀಮ್ ಸಜ್ಜಾಗಿದೆಯಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಾಯಿನ್ ಆಗ್ತಾ ಇದ್ದಾರೆ ಹನುಮಂತು. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳಂತೂ ನಡೀತಾ ಇದೆ. ನವೆಂಬರ್ ಕ್ರಾಂತಿ ಅಂತೂ ಫಿಕ್ಸ್ ಆದ್ರೆ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತಹ ಪ್ರಶ್ನೆ. ಆದ್ರೆ ಇಲ್ಲಿ ಈ ಸಿಎಂ ಬಣ ಉರುಳಿಸಿರುವಂತಹ ದಾಳ ಈ ಬಾರಿ ಬಹಳ ವಿಭಿನ್ನವಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಹನುಮಂತು. ಖಂಡಿತ ಅಶ್ವಿನಿ, ನವೆಂಬರ್ ಕ್ರಾಂತಿಗೆ ಕಾಂಗ್ರೆಸ್ನಲ್ಲಿರುವಂತಹ ಬಣಗಳೆಲ್ಲರೂ ಕೂಡ ರೆಡಿ ಆಗಿದ್ದಾವೆ. ಒಂದು, ನವೆಂಬರ್ ತಿಂಗಳಾಂತಕ್ಕೆ ನಾನು ಪಟ್ಟವನ್ನ ಪಡಿಬೇಕು ಅನ್ನುವಂತ ಪ್ರಯತ್ನವನ್ನ ಡಿ.ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಮೊದಲಿಂದನೂ ಕೂಡ ಡಿ.ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿಎಂ ಆಗಬಾರ್ದು ಅನ್ನುವಂತಹ ನಿಲುವನ್ನ ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಸಚಿವರು ಹೊಂದಿರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರ ಮುಂದೆನೂ ಕೂಡ ಆಗಾಗ ಹೋಗಿ ಡಿ.ಕೆ ಶಿವಕುಮಾರ್ ಅವರ ಬಗ್ಗೆ ಒಂದಷ್ಟು ದೂರುಗಳನ್ನ ಹೇಳುವಂತ ಕೆಲಸಗಳನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆಗೆ ಡಿ.ಕೆ ಶಿವಕುಮಾರ್ ಅವರು ಕೂಡ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರ ವಿರುದ್ಧವೂ ಕೂಡ ಒಂದಷ್ಟು ದೂರು ಹೇಳುವಂತಹ ಪ್ರಸಂಗವೂ ಕೂಡ ಹಿಂದೆ ನಡೆದಿದೆ. ಆದ್ರೆ ಈಗ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂತಂದು ಹೇಳಿದ್ರೆ,
ನವೆಂಬರ್ ಕ್ರಾಂತಿಯ ಒಂದು ಕಿಡಿ ಏನಿದೆ ಅದು ಇನ್ನೇನು ನವೆಂಬರ್ ತಿಂಗಳಿಗೆ ಎಂಟ್ರಿ ಆಗೋ ಹೊತ್ತಿನಲ್ಲೇ ಒಂದಷ್ಟು ಮುನ್ಸೂಚನೆಗಳು ಈಗ ಸಿಗ್ತಾ ಇರುವಂತದ್ದು. ಒಂದ್ ಕಡೆಗೆ DCM DK ಶಿವಕುಮಾರ್ ಅವರು ಸಂಕಲ್ಪ ಮಾಡ್ತಾರೆ, ನಿನ್ನೆ ರಾಯರ ಮಠದಲ್ಲಿ 2023ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ಒಂದು ಸಂಕಲ್ಪ ಮಾಡಿದ್ದೆ, ಇದೀಗ ಮತ್ತೊಂದು ಸಂಕಲ್ಪ ಮಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇತ್ತ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಿನ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಅವರು ವಹಿಸ್ತಾರೆ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಇದು ಎಲ್ಲ ಒಂದ್ ಕಡೆಗೆ ಚರ್ಚೆಗೆ ಸಾಕಷ್ಟು ಗ್ರಾಸವಾಗಿರುವಂತದ್ದು. ಮತ್ತೆ ಇಬ್ಬರೂ ಕೂಡ CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬೋದು, ಮತ್ತೆ DCM DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರಾಗಿರ್ಬೋದು, ತಮ್ಮದೇ ಆದಂತಹ ರಾಜಕೀಯ ದಾಳ ಪ್ರತಿದಾಳಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ಒಂದಷ್ಟು ಮುನ್ಸೂಚನೆಗಳಿದಾವೆ. ಅದರಲ್ಲೂ ಕೂಡ ಈ ಹಿಂದೆ CM ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಕೆಲವರು ಮಾಡಿಕೊಂಡಿರುವಂತಹ ಎಡವಟ್ಟುಗಳೇನಿತ್ತು, ಆ ಎಡವಟ್ಟುಗಳನ್ನು ಕೂಡ ಒಂದಷ್ಟು ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾತುಕತೆಯೂ ಕೂಡ ನಡೆದಿದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗಿರುವಂತದ್ದು. ಅವರ ಒಂದು ವಿಮರ್ಶೆಗಳನ್ನ ಮಾಡಿಕೊಂಡೇ ಈಗ ರಾಜಕೀಯ ಚದುರಂಗದ ಆಟಕ್ಕೆ ಎಂಟ್ರಿ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾರಂತದ್ದು. ಒಟ್ಟಾರೆಯಾಗಿ ಈ ನವೆಂಬರ್ 20ರ ಹೊತ್ತಿನಲ್ಲಿ 2.5 ವರ್ಷ ತುಂಬಿದ ನಂತರದಲ್ಲಿ ಸರ್ಕಾರದಲ್ಲಿ ಮತ್ತಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಕ್ರಾಂತಿಯ ಸಾಕಷ್ಟು ಒಂದಷ್ಟು ಹುಚ್ಚೆಬ್ಬಿಸುವಂತಹ ಕಿಚ್ಚೆಬ್ಬಿಸುವಂತಹ ಸಾಕಷ್ಟು ಸಾಧ್ಯತೆಗಳಿದಾವೆ. ಈ ನಡುವೆ ಹೈಕಮಾಂಡ್ ಕೂಡ ಒಂದಷ್ಟು ತೀಕ್ಷ್ಣವಾದಂತಹ ನಡೆಗಳನ್ನ ಅನುಸರಿಸುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಬಿಹಾರ ಎಲೆಕ್ಷನ್ ಇದೆ, ಬಿಹಾರ ಎಲೆಕ್ಷನ್ ಆದ ನಂತರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ. ಅದು ಬದಲಾವಣೆ ಆಗುವಂತದ್ದು ಕೇವಲ ಸಚಿವ ಸಂಪುಟ ಮಾತ್ರ ಬದಲಾವಣೆ ಆಗತ್ತಾ ಅಥವಾ CM ಸ್ಥಾನದ ಬದಲಾವಣೆಯೂ ಕೂಡ ಆಗತ್ತಾ, ಒಂದಷ್ಟು ಚರ್ಚೆಗಳು ಜೀವಂತವಾಗಿರುವಂತದ್ದು. CM ಸಿದ್ದರಾಮಯ್ಯನವರಿರುವ ಲೆಕ್ಕಾಚಾರ ಏನಂತಂದು ಹೇಳಿದ್ರೆ, ಒಂದು ಸಚಿವ ಸಂಪುಟ ಕ್ಯಾಬಿನೆಟ್ ರಿಶಫಲ್ ಅನ್ನ ಮಾಡುವಂತದ್ದು, 10 ರಿಂದ 15 ಸಚಿವರನ್ನ ಬದಲಾಯಿಸಿ ಹೊಸ ತಂಡವನ್ನ ಕೊಡುವಂತದ್ದು, ಮತ್ತೆ ಹೊಸ ಸ್ವರೂಪವನ್ನ ಸರ್ಕಾರಕ್ಕೆ ಹೊಸ ಸ್ವರೂಪ ಕೊಡುವಂತ ನಿಟ್ಟಿನಲ್ಲಿ ಅವರಂತ ಪ್ರಯತ್ನಗಳನ್ನು ಮಾಡ್ತಾ ಇರುವಂತದ್ದು. ಆ ಮೂಲಕ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಸಂದೇಶ ಕೊಡುವಂತ ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯ ಅವರು ಇದ್ದಾರೆ. ಆದ್ರೆ ಇತ್ತ DCM DK ಶಿವಕುಮಾರ್ ಅವರು ನವೆಂಬರ್ ತಿಂಗಳ ಅಂತ್ಯಕ್ಕೆ ಒಂದಷ್ಟು ಬದಲಾವಣೆಗಳಾಗಬಹುದು, ಉನ್ನತ ಸ್ಥಾನ ಸಿಗಬಹುದು ಅನ್ನುವಂತ ನಿರಂತರ ಪ್ರಯತ್ನಗಳು ಕೂಡ ಮಾಡ್ತಾ ಇರುವಂತದ್ದು. ಈ ನಡುವೆ ಹೈಕಮಾಂಡ್ ಅನ್ನು ಕೂಡ ಮನಗೆಲ್ಲುವಂತ ಒಂದು ಸತತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನವೆಂಬರ್ ನಲ್ಲಿ ರಾಜಕೀಯ ಮಹತ್ತರ ಬೆಳವಣಿಗೆಗಳಾಗುವಂತದ್ದು ಬಹುತೇಕ ಖಚಿತ ಆಗ್ತಾ ಇರುವಂತದ್ದು. ಅಶ್ವಿನಿ, ರೈಟ್.